ದಾರಿ ಬಿಟ್ಟು ನಿಲ್ಲಲೇ ಕೊತ್ತೆ ಈ ವಿಷಕಂಠನ ಹೆಸರು ಕೇಳಿದರೆ ಇಡೀ ಊರಿಗೂರೇ ನಡುಗುತ್ತಿರುವಾಗ ನೀನಾವರಲೇ ಬಾದ್ಮಾಶ್. ನಿನ್ನಂತ ಎಷ್ಟೋ ಬಂಡ ಮುರಿದ ಹುಚ್ಚ ವಹಿಸಿದ ರಾಜ ಈ ವಿಷಕಂಠ. ಲೇ ವಿಷಕಂಠ, ನೀನು ರಣರಾಜನಾದರೆ ನಾನು ರಾಜರ ಅಪ್ಪದ ಗೌಡ. ರಾಜರ ಅಪ್ಪ ಸೊಕ್ಕು ಹೆಚ್ಚಾಗಿದೆ ಎಂದು ಕೊಂಕು ನುಡಿಗಳನ್ನು ಆಡಿ ತೋಡಿಕೊಳ್ಳದಿರು ನಿನ್ನ ಸಾವಿನ ಗೊಂಡಿಯನ್ನು. ಸಾವಿನ ಗುಂಡೆ ಮುಚ್ಚಲ ಬಾಯಿ ಮಗನೇ. ನಾಯಿಯಂತೆ ಬಡಾಯಿ ಕೊಚ್ಚಿಕೊಳ್ಳುವ ಕೊಳಕ ಬುದ್ಧಿಯ ಹಣ್ಣಿನ ಮಗನೇ, ಹಿಂದಿನಿಂದ ಬಂದು ನನಗೆ ಗೊತ್ತಿದ್ದಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆ ಗೌಡ. ಇದು ಮಾತ್ರ ನಿನಗೆ ಒಳ್ಳೆಯದಲ್ಲ ಗೌಡ, ಒಳ್ಳೆಯದಲ್ಲ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ನನಗೆ ಬುದ್ಧಿ ಹೇಳುವ ದಡ್ಡನ ಮಗನೇ. ಈ ವಿಷಕಂಠ ಮನಸ್ಸು ಮಾಡಿದರೆ ನಿನ್ನನ್ನು ಸುಟ್ಟು ಹಾಕಿ ಬಿಡವಲ್ಲ ನಿಂತ ಜಾಗದಲ್ಲಿ. ತೇಜ, ಒಳ್ಳೆಯದು ಕೆಟ್ಟದು ಎಂದು ಯೋಚನೆ ಮಾಡುವ ಬದಲು ಸುಮ್ಮನೆ ಕ್ಷಮೆ ಕೇಳು ಬಿಟ್ಟು ಕಳಿಸುತ್ತೇನೆ. ಕ್ಷಮೆ? ಲೇ, ತಪ್ಪು ಮಾಡಿದ್ದು ನೀನೇ, ಕ್ಷಮೆ ಕೇಳಬೇಕಿರೋದು ನೀನೇ ಗೌಡ. ನೀನು ನಾನು ಕ್ಷಮೆ ಕೇಳಬೇಕೆ? ಏ ಮಗನೇ, ತಪ್ಪು ಮಾಡಿದರೆ ಆ ನಿಮ್ಮಪ್ಪನು ಕ್ಷಮೆ ಕೇಳಬೇಕಲೇ. ಅಪ್ಪ ಅಂದಾಗ ಈಗ ನೆನಪಾಯ್ತು ಮಗನೇ. ತೇಜ, ನಿಮಗೆ ಕೊಟ್ಟಿರುವ 1,27,000 ರೂಪಾಯಿಯನ್ನು ಈ ವಾರದಲ್ಲಿ ತೀರಿಸು ಮಗನೇ. ಇಲ್ಲದಿದ್ದರೆ ನೋಡು ನಿಮ್ಮ ಮನೆಗೆ ಮಾಡುವ ಶಾಸ್ತಿಯನ್ನು. ತೇಜ, ಒಂದು ನೀನು ನನಗೆ ಕ್ಷಮೆ ಕೇಳಬೇಕು, ಇಲ್ಲ ನನ್ನ ಸಾಲ ತೀರಿಸು ಮಗನೇ. ಏ ಗೌಡ, ತೀರಿಸುತ್ತೇನೆ ಗೌಡ, ತೀರಿಸುತ್ತೇನೆ. ಆದರೆ ನನಗೆ ಸ್ವಲ್ಪ ಕಷ್ಟವಿದೆ. ಆ ಕಷ್ಟವನ್ನು ದಾಟಿದ ಮೇಲೆ ನಿನ್ನ ಸಾಲವನ್ನು ತೀರಿಸುತ್ತೇನೆ. ಶಬಾಷ್ ತೇಜ, ಶಬಾಷ್. ಧೈರ್ಯ ಅಂದರೆ ಹೀಗಿರಬೇಕಲ್ಲೇ. ತೇಜ, ಒಂದು ವೇಳೆ ನೀನು ಸಾಲ ತೀರಿಸದಿದ್ದರೆ? ಏ ಗೌಡ, ಸಾಲ ಎಂಬ ಸೂಲದಲ್ಲಿ ನನ್ನನ್ನು ಕಟ್ಟಿ ಹಾಕಿ ಅಹಂಕಾರದಿಂದ ಮಾತನಾಡಬೇಡ. ಲೇ ಮಗನೇ, ಸಾಲವನ್ನು ತೀರಿಸಿ ಆಮೇಲೆ ಮಾಡುತ್ತೇನೆ ಮಗನೇ ನಿನ್ನ ಮಾನದ 3 ಬಟ್ಟೆಯನ್ನು. ಮಾನದ 3 ಬಟ್ಟೆ? ತೇಜ, ಒಂದು ವೇಳೆ ನೀನು ಸಾಲ ತೀರಿಸದಿದ್ದರೆ? ಹೇಳಲೇ, ಸಾಲವನ್ನು ತೀರಿಸದಿದ್ದರೆ ಏನಿಲ್ಲ, ಮನೆಯಾಗ ನಿಮ್ ತಂಗಿನ ಕೊಟ್ರೆ? ಹೊರಟುಗಟ್ಟ ಮಾನಗಟ್ಟ ನನ್ನ ಮಗನೇ, ಇನ್ನು ನಿನಗೆ ಉಳಿಗಾಲವಿಲ್ಲ. ಮುಗಿದು ನಿನ್ನ ಭೂಮಿಯ ಋಣ. ಕಷ್ಟ ಬಂದಾಗ ಜನ ಕಾಂಚಾಣವನ್ನು ಸಾಲ ಪಡೆದು ಆ ಸಾಲ ಮರಳಿಕೆ ಇದ್ದರೆ ನನಗೆ ಕೊಡ್ಲಿ ಎತ್ತಿವೆ ಆ ಮಗನೇ. ಈಗ ಮುಗಿತಲೇ ನಿನ್ನ ಕಥೆಯ. ಬಿಸಿ ರಕ್ತ ಇದೆಂದು ಹಾರಾಡಬೇಡ ತೇಜ, ಸುಮ್ಮನೆ ಹೊರಟು ಹೋಗು. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಗೌಡ, ಗುತ್ತಿ ಗುದ್ದಾಡಲು ಬಂದ. ನಿನ್ನಂತ ಪುಣ್ಯ ನನ್ನ ಮಕ್ಕಳನ್ನು ಈ ಪುಣ್ಯದ ನಾಡಾದ ಕರ್ನಾಟಕದಿಂದ ಪರಲೋಕಕ್ಕೆ ಪಾರ್ಸಲು ಮಾಡಲು ಬಂದಿರುವ ಮದವೇರಿದ ಸಿಂಹ ನಾನು. ಸಿಂಹ ಸಿಂಹ ಎಂದು ಈ ಸಾವಿರ ಸಿಂಹ ಸಾಕಿದ ವ್ಯಾಘ್ರಗಳ ಸಿಂಹ ಸಂಗಡ ಬಂದ ಕಟ್ಟಬೇಡಲ ಹಲ್ಕಟ್ಟನ ಮಗನೇ. ನೀನು ಸಿಂಹನಾದರೆ ನಾನೇನು ಕರ್ನಾಟಕದ ಕುಖ್ಯಾತ ರೌಡಿಗಳ ಲಿಸ್ಟ್ ನಲ್ಲಿ ಫಸ್ಟ್ ಬರಬೇಕೆಂದು ಟೈಮ್ ವೇಸ್ಟ್ ಮಾಡದೆ ಕ್ರೈ ಮಾಡುತ್ತಿರುವ ಮದವೇರಿದ ಸಿಂಹ ನಾನು. ಅಂಥದರಲ್ಲಿ ಸಿಂಹ ಸಿಂಹ ಎಂದು ಗಂಟಲು ಕಿರಿಚಿಕೊಳ್ಳಬೇಡ ಬಡ ವಿಕಾರಿ ತೇಜ. ಏ ಗೌಡ, ನಿಜ ಗೌಡ, ನಿಜ. ನಾನು ಬಡವ ನಿಜ, ಬಡ ವಿಕಾರಿ ನಿಜ. ಆದರೆ
ನನ್ನ ಮಕ್ಕಳ ಒಟ್ಟು ಬೆದರಿಕೆಗೆ ಗೋಣುವಲ್ಲಾಡಿಸುವ ಮಳ್ಳ ಕುರಿ ನಾನಲ್ಲ ವಿಷಕಂಠ. ಮುಚ್ಚಳೆ ಬಾಯಿ. ನೀನು ರೌಡಿಗಳ ಲಿಸ್ಟ್ ಅಲ್ಲಿ ಫಸ್ಟ್ ಬರಬೇಕೆಂದು ಮಾಡುತ್ತಿರುವ ಈ ನಿನ್ನ ಕಳ್ಳಾಟವನ್ನು ಮಗನೇ ಒಂದೊಂದಾಗಿ ಹೊರತರುತ್ತೇನೆ. ತೇಜ, ನೀನು ನನ್ನ ಒಂದೇ ಒಂದು ಕೂದಲು ಕೇಳಲಾಗುವುದಿಲ್ಲ. ನಿನ್ನನ್ನು ಹೀಗೆ ಬಿಟ್ಟರೆ ನನ್ನ ಬುಡಕ್ಕೆ ಬರುತ್ತೀಯಾ? ಅದಕ್ಕಾಗಿ ಮುಗಿಸಿ ಬಿಡುತ್ತೇನೆ ನಿನ್ನ ಕಥೆಯನ್ನು, ಆರಿಸಿ ಬಿಡುತ್ತೇನೆ ನಿನ್ನ ಪ್ರಾಣ ಪಕ್ಷಿಯನ್ನು. ನಿನ್ನ ಬಂದೂಕಿನ ಗುಂಡಿಗೆ ಹೆದರುವ ಗುಂಡೆಗೆ ನನ್ನದಲ್ಲಲೇ ಗೌಡ. ಹೋಗಂತ ಸುಮ್ಮನೆ ಹೋಗೋದಿರೋ ಈ ವಿಷಕಂಠನಲ್ಲ. ತಾಕತ್ತಿದ್ದರೆ ಹಾರಿಸೋ ನಿನ್ನ ಬಂದೂಕಿನ ಗುಂಡನ್ನು. ತಾಕತ್ತಿನ ಬಗ್ಗೆ ಮಾತನಾಡಿದರೆ ಹಾರಿಸಿ ಬಿಟ್ಟ ನನ್ನ ತಲೆ ಮೇಲಿನ ರುಂಡವನ್ನು. ನಿನ್ನ ಗೊತ್ತು ಬೆದರಿಕೆಗೆ ಬಗ್ಗುವ ಐದ ನಾನೆಂದು ತಿಳಿದುಕೊಂಡಿರುವೆನೆ ಕಂತ್ರಿ. ನನ್ನ ಹೆಸರು ಕೇಳಿದರೆ ನನಗೆ ನೀರು ಕುಳಿತಾವಲ್ಲ ಕರ್ನಾಟಕದ ಮಂತ್ರಿ. ಕುತಂತ್ರಿಯ ಮಾತು ಹೇಳುವ ನೀನೇ ಅವನಲ್ಲೇ ಮಂತ್ರಿ. ಗೌಡ, ಇವನು ಬಡವ ಸಾಕಿದವನೇ. ನಿನ್ನ ಕತೆ ಪುರಾಣಗಳಿಗೆ ಹೆದರುವ ಹೇಳಿಯಲ್ಲ. ನೀನು ಬಂಡ ಎಂದು ಬಾಲ ಬುದಿಕೊಂಡು ಹೋಗುವ ತೀಟೆ ನನಗಿಲ್ಲ. ಗೌಡ, ಹಾಗಿದ್ದರೆ ಹಾರಿಸೋ ನಿನ್ನ ಬಂದೂಕಿನ ಗುಂಡನ್ನು. ಇವನನ್ನು ಈಗ ಮುಗಿಸುವುದು ಸರಿಯಲ್ಲ. ಹೇಗೋ ಇವನ ತಂದೆ ನನಗೆ 17 ಚಿನ್ನದ ನಾಣ್ಯಗಳನ್ನು ಕೊಟ್ಟಿದ್ದಾನೆ. ಈ ವಿಚಾರ ಈ ನನ್ನ ಮಗನಿಗೆ ತಿಳಿದಿಲ್ಲ. ತಿಳಿದಾಗಳೊಮ್ಮೆ ಇವನ ಕತೆ ಮುಗಿಸಿದ್ರಾಯ್ತು. ಗೌಡ, ಯಾಕಲೇ ಭಯವಾಯಿತೆ? ಭಯ ಭಯ ಎಂಬ ಶಬ್ದವನ್ನು ಈ ವಿಷಕಂಠ ತೆಗೆದು ಹಾಕಿ ಬಹಳ ಕಾಲ ಆಯ್ತು. ಮತ್ತೊಮ್ಮೆ ಬರುತ್ತೇನೆ ನಿನ್ನ ಪಾಲಿನ ಯಮರಾಜನಾಗಿ. ಹೋಗಲೇ ಹೋಗೋ ಗೌಡ. ಉದೋ ಉದೋ ಎಂದು ಬಂದ ಭಕ್ತ ಕಷ್ಟವನ್ನೇ ನಿವಾರಿಸುವ ಆ ತಾಯಿ ಹೇಳಿಕೊಳ್ಳದ ಮಲ್ಲಮ್ಮನ ಗಂಡ ಜಮದಗ್ನಿದೇವ. ಗೌಡ, ದೇವಲೋಕದ ದೇವಪುರುಷ. ನಿನ್ನಂತ ಬಂಡ ಶ್ರೀಮಂತರ ನೆತ್ತಿಯ ಮೇಲೆ ಕಾಲಿಟ್ಟು ನೆತ್ತರ ಕುಡಿಯಲು ಆ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ ಈ ತೇಜನನ್ನು. ಗೌಡ, ಸಪ್ತಗಿರಿಯ ಸಾಗರದಲ್ಲಿ ಸಾಗಿ ದರ್ಪ ಬೆಟ್ಟಿದ ದೊರೆ ನಾನಾಗಿ ಈ ಪರಶುರಾಮನ ಕೊಡ್ಲಿಯಿಂದ ನಿನ್ನ ರುಂಡವನ್ನು ಚೆಂಡಾಡಿ ಮಗನೇ ಆ ರುಂಡವನ್ನು ದರದರನೆ ಎಳೆದು ತಂದು ಗೌಡ ನಮ್ಮೂರ ಅಗಚಿಯ ಬಾಗಿಲಿಯ ತೋರಣ ಕಟ್ಟಿ ಆ ರುಂಡಕ್ಕೆ ಮುತ್ತೈದ ಮೆಟ್ಟುವ ಮೆಟ್ಟಿನ ತರ ಹಾಕದಿದ್ದರೆ ಗೌಡ ನಾನೇಕೆ ಹುಟ್ಟಬೇಕಲೇ? ಸೂರಾದಿ ಸೂರ ವಂಶದಲ್ಲಿ ಗೌಡ. ಹೋಗಲೇ ಮಗನೇ ಹೋಗು. ನಿನ್ನನ್ನು ಯಾವ ಸಮಯದಲ್ಲಿ ಕೊಬ್ಬಿದ ಹಂದಿಯಂತೆ ಮೆರೆಯುತ್ತಿರುವಲ್ಲ ಮೆರಿ. ಬರುತ್ತೇನೆ ಮಗನೇ, ಬರುತ್ತೇನೆ ನಿನ್ನ ಪಾಲಿನ ಯಮರಾಜನಾಗಿ.
ಡಿಮ್ಮಕ ಮಾಡ್ತಿದ್ದಿ ಡಿಮ್ಮಕ ಮೊನ್ನೆ ನಮ್ಮ ನಂದಿದೇವ್ರ ಬಸವೇಶ್ವರ ಜಾತ್ರೆ ಹೋಗಿದ್ರೆ ಬಾಳೆ ಬಾಳೆಹಣ್ಣು ಮರಕ್ಕೆ ಆದ್ರೆ ನಮ್ ದೋಸ್ತರೆಲ್ಲ ರೊಕ್ಕ ರೊಕ್ಕ ಕೊಟ್ಟು ತಗೊಂಡ್ರಿ ಆದ್ರೆ ನಮ್ಮ ಆಂಟಿಯರು ನಮ್ಮ ಹುಡುಗಿಯರು ಕಣ್ಣು ನಾನು ಬಾಳೆಹಣ್ಣು ಪುಟ್ಟಿನ ಖಾಲಿ ಮಾಡಿದ್ರೆ ಅದಕ್ಕೆ ನಮ್ಮ ಅಜ್ಜಮ್ಮನ ಜಾತ್ರೆ ಒಳಗೆ ತರಕಾರಿ ವ್ಯಾಪಾರ ಮಾಡಕ್ ಬಂದಿ ನೋಡ್ರಿ ತರಕಾರಿ ಯಾರಿಗ್ ಬೇಕು ಬರ್ರಿ ಅಣ್ಣಾರೆ ಮೇಗಿಲ್ ಮಣಿ ಮಲ್ಲಕ್ಕ ಹಾಕ್ಸ್ಕೊಂಡಾಳ ಹಾಕು ಏ ಮಲ್ಲಕ್ಕ ಕೇಳಿನ ಓಣಿ ಎಲ್ಲವ ಕೇಳಲ್ಲ ಅಂತೀನಿ ಲೇ ಸೋಮು ಇಲ್ಲೇ ಸೂರ್ಸೋಗು ಕೆಂಚವನ ಹತ್ರ ಹೋಗ್ಬೇಡ ಸರಿ ಅಣ್ಣಾರ ನಿಮ್ದು ಓಪನ್ ಮಾಡಿ ಹಾಕ್ಸ್ಕೊಡ್ರಿ ತರಕಾರಿ ಬಾರಿ ನನ್ನ ಚಂದುಳ್ಳಿ ಚೆಲವೆ ನೀನು ಹೊಡಿತವಾಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದೆ ಬೆಲ್ಲ ಪ್ರೀಸೆ ನನ್ನ ಪ್ರೀಸೆ ಬರ್ರಿ ಬಾಯ್ರೆ ನಿಮಗೇನು ದಪ್ಪ ಬೇಕಾ ಏನು ತೆಳ್ಳ ಬೇಕಾ ಬಾಯ್ರೆ ಸಿಟ್ಟಿಗೆ ಬರ್ಬೇಡಿ
ಹಂಗೇಳ ಮತ್ತೆ ನೀನ್ ಹಿಂಗ ದಪ್ಪನ್ನು ತೆಳ ಅಂದ್ರೆ ನನಗೇನು ಗೊತ್ತಾಗಬೇಕು ಅಂತೀನಿ ಹಾಗಾದ್ರೆ ಹಾಕ ಬಾರೆ ನಿಮಗೆ ಬಾರೆ ಎತ್ರಿ ಏಯ್ ಏನ ನಿಮ್ಮ ಹೇಳ್ತಾರೇನ ನೀವು ರೊಚ್ಚಿಗೆ ಹೇಳ್ಬಿಡ್ರಪ್ಪ ಬಾರೆ ನಿಮ್ ಚೀಲ ರೀ ಚೀಲ ಚೀಲ ಎತ್ತಂದೇನು ಹಂಗ ಆಗ್ಲಿ ಬಾರೆ ನಿಮ್ದ್ರೊಳಗ ಸಲೀಸಾಗಿ ಹೋಗ್ತಾ ಇಲ್ಲ ನೋಡ್ರಿ ಹೋಗ್ತಾ ಇಲ್ಲ ಇನ್ನೂ ಸ್ವಲ್ಪ ಮೇಲೆತ್ತಿರಿ ಬಾಯ್ರೆ ಇನ್ನೂ ಸ್ವಲ್ಪ ಮ್ಯಾಲ ಎತ್ತಿದ್ರ ಮ್ಯಾಲೆ ಎತ್ತಿದ್ರಿ ಬಾಯ್ರೆ ಅದು ನಿಮ್ಮದ್ರೊಳಗ ಸಲೀಸಾಗಿ ಒಳಗೆ ಹೋಗ್ತೈತೆ ಯಾಕಂದ್ರಪ್ಪ ಮಾಮಗಳು ಏನಾದ್ರು ಸಿಕ್ತೇನು ಏನ್ ಸಿಕ್ತು ಏನು ಸಿಕ್ತು ಏನ ಮರೆಯದು ಸಲೀಸಾಗ ಹೋಗದ್ ಏನ ಪಿಡ್ರಿಕೆ ತರಕಾರಿ ಬೇರೆ ತರಕಾರಿ ನಿಮ್ ಚೀಲದಾಗ ಸಲೀಸಾಗಿ ಒಳಕ ಅಂದಿದ್ದು ಹಂಗಂದೇನ ಮೊದಲು ತರಕಾರಿ ತಗೊಳ್ಳೋ ಮಾಮ ಮಾಮಲ್ಲ ಇದು ಮುದುಕು ಮಾಮ ಸಾವಕಾಶ ಹಾಕಪ್ಪ ಯಾಕಂದ್ರ ನಮ್ದು ಹರ್ದಿಗಿರ್ದು ಹೋದ್ರ ನೀವೇನು ಬರಿಗೆಟ್ಟಿರ ಬೇರೆ ನಿಮ್ದು ಹೊರದ್ರೆ ನಾವಂತೂ ಜೋತಲ್ಲಿ ನೋಡ್ರಿ ಬೇರೆ ನಿಮ್ಮ ನಾನು ಹೇಳಿದ್ದು ಚೀಲ ಚೀಲ ಅಬ್ಬೋ ಹಂಗಂದ್ರಿ ಬೇರೆ ನಾನೇನು ಬೇರೆನೆ ತಿಳ್ಕೊಂಡಿದ್ದೆ ತಿಳ್ಕೊಂತ್ಯಪ್ಪ ಮಗ ನೀನು ತಿಳ್ಕೊಂತಿ ಮೊದ್ಲು ತರಕಾರಿ ಹಾಕಬಾರ್ದು ಏನಂತೀನಿ ಬೇರೆ ನಿಧಾನಕ್ಕ ಬೇರೆ ನನ್ನ ರಾಣಿ ನೀವು ಹೂಂದ್ರೆ ನಾನು ಮೆಲ್ಲಕ್ ಹಾಕೇ ಬಿಡ್ತೀನಿ. ಹಂಗಾಗ್ಲಿ ನೀನ ಮೆಲ್ಲಕ್ ತರಕಾರಿ ಹಾಕೋ ನಿಮ್ಮವನ ಅದು ಈಟು ಐತೇನೆ ಬಹಳ ಸ್ಟ್ರಾಂಗ್ ಐತಲ್ಲಿ ಅದು ಹಂಗೆ ಹೋದ್ರೆ ಹೆಂಗೆ ನಿನ್ನ ಮೊದಲ ಕಡೆಯಿಂದ ಒಂದು ಸಾಂಗ್ ಬೀಸು ಹುಡುಗಿ ಏನಪ್ಪ ಅಂಕಲು ಚುಟು ಇಲ್ಲ छोटे छोटे हम
ಮಾವೋಯ್ ಏ ಹುಡುಗಿ ಸುಟ್ಟು ಸುಟ್ಟು ಅಲ್ಲ ನಿಮ್ಮವನಲ್ಲ ಯಾಕಮ್ಮಮ್ಮ ನಡುತ್ತದಿಲ್ಲ ಮತ್ತೆ ಸುಟ್ಟು ಮಧ್ಯದಲ್ಲಿ ಚುಟ್ಟು ಚುಟ್ಟು ಇಲ್ಲೇ ಈ ಹಾಳಾದ ಗಂಡಸರ ಬುದ್ಧಿ ಇಷ್ಟ ಹಗ್ಲು ರಾತ್ರಿ ಕುಟ್ಟಿ ಹಾವಿಗೆ ಮುತ್ತು ಚಂದ, ಕೊರಳಿಗೆ ತಾಳಿ ಚಂದ, ಮೂಗಿಗೆ ಮುಕ್ತಿ ಚಂದ, ಮಣಿಗೆ ತುಂಬ ಚಂದ, ಆದರೆ ನನಗೆ ಕುಂತಿರುವ ಅಣ್ಣ ತಮ್ಮಂದಿರೇ ಚಂದ. ಅಣ್ಣರ ಎಲ್ಲರೂ ಮಾಡ್ಕೊಂಡ್ ಬಂದಿರೇನಪ್ಪ? ಅಲ್ಲದಣ ಮಾಡ್ದೇನ ನಮ್ಮ ತಮ್ಮಗೆ ಹೇಳಿದ್ದೆ, ಏನು ದಂಪತಿಗೆ ಬೇಡ ಹೋಗಿ ಊಟ ಮಾಡ್ಕೊಂಡ್ ಬಂದಿದ್ದೆ. ಛೇ 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 ಮಾಡಬಾರ್ದಪ್ಪ, ಮಾಡಬಾರ್ದು ಈ ಕೆಲಸ. ನಾ ಮಾಡ ಕೆಲಸಗಳಂತೂ ಎಲ್ಲ ಏನು ಮಾಡೋದಂತ ತಾಪ ತಿಳ್ಕೋಬೇಡ್ರಿ ಅಣ್ಣರ.
ನಾ ಮಾಡೋ ಕೆಲಸ ಅಂದ್ರ ಲೆಕ್ಕ ರೀ ಲೆಕ್ಕ. ನಾನೇನಾರ ಮನೆ ಬಿಟ್ಟು ಹೊರಗೆ ಬಂದ್ರ ನಮ್ಮ ಓಣ್ಯಾಗ ಹರಿಯದವ್ರು ಹಾಂಟವ್ರು ಮೇಗಳ ಓಣ್ಯವ್ರು ಏನು ಅಂತ ತಾಪ ತಿಳ್ಕೊಬೇಡ್ರಿ. ಅವ್ರದ್ದು ಬುಕ್ ಓಪನ್ ಮಾಡ್ಕೊಂಡಿರ್ತಾರ. ಅಲ್ಲ ನಾನು ಎಷ್ಟು ಆಟರಿಗೆ ಅಂತ ಹೇಳಿ ಮಾಡ್ಲಿರಿ. ಅವ್ರಿಗೆ ಮಾಡಿದ್ರೆ ಇವ್ರಿಗೆ ಸಿಟ್ಟು, ಇವ್ರಿಗೆ ಮಾಡಿದ್ರೆ ಅವ್ರಿಗೆ ಸಿಟ್ಟು. ಇವ್ರಿಗೆಲ್ಲ ಮಾಡಬಿಟ್ಟಲ್ಲ ನಮ್ಮವರ ಸಿಟ್ಟೆ ಸಿಟ್ಟಕ್ಕನ್ನು. ಚಂದ್ರಣ್ಣ ನಮ್ಮ ಮನೆ ಪಕ್ಕದಾಗ ಐತಿ. ಮಾಜಿಲ್ಲವರಿಗೆ ಏನಾರು ಮಾಡ್ಕೊಂಡ್ಬಿಟ್ರೆ ನನ್ನ ಏಂತಿ ಅಂತೂ ಪೈರ್ಗಿ ತಗಡೆ ಬಂದು ಬಿಡ್ತಾಳಪ್ಪ. ಬಂದೆ ಮೇಗಳ ಮನಿ ಮೀನಾಕ್ಷಿ ಅವಾಗ ಮಾಡೀನಿ ಹೇಳ್ತೀನಿ ಕೇಳ್ರಿ ಅಣ್ಣರೇ. ಮಾಡಿ 5 ನಿಮಿಷ ಕೇಳ್ತಾಳ ಮೀನಾಕ್ಷವ, ನಿಂದು ಎಷ್ಟು ಗಂಟೆ ಐತವ ಕೆಲ್ಸಪ್ಪ ಅಂತಾಳ. ಒಂದು ಡೌಟ್ ಹೇಳ್ತೀನಿ ನೋಡಿ, ನಂದು ಸ್ವಲ್ಪ ಕೇಳಿದವ್ರಿ. ಮೀನಾಕ್ಷವ ಗೊತ್ತಿಲ್ಲ, ಅವ್ ಸ್ವಲ್ಪ ಬಾಕ್ಯದವಲ್ಲ, ಅದಕ್ಕೆ ಮೀನಾಕ್ಷವ ಗಟ್ಟಿ ಅಂತ ತಿಳ್ಕೊಂಡಾಳ. ಇವತ್ತು ಲೆಕ್ಕ ಮಾಡಕಂತ ಹೊಂಟಿದ್ನರಿ ಕೆಳಗಳ ಮನೆಗೆ. ಚಾಂದ್ರ ನಮ್ಮ ಮನೆಗೆ ಇರ್ಲಿಲ್ಲ ನೋಡ್ರಿ, ಅವ್ರ ಅಪ್ಪನ ಮನೆಗೆ ಹೋಗ್ಯಾಳ. ಅದಕ್ಕ ನಮ್ಮ ಈ ಅಜ್ಜಮ್ಮ ಜಾತ್ರೆಗ ಯಾವ್ದಾರು ಒಂದು ಚಲೋ ಆಂಟಿ ಸಿಕ್ಕ್ರ ಅವ್ರನ್ನ ಓಪನ್ ಮಾಡಿ ತೋರ್ಸೋಕಿನ್ರಿ ಪೆನ್ನಿನ ಇಂಕ. ಯಾಕ ತಡ ಮಾಡಕತ್ತಾಳ? ಬರ್ತಾನ್ರಿ, ಸ್ವಲ್ಪ ಬಿಡಲ್ ಮಾಡ್ರಿ. ಅವ್ರು ಬರ್ಬೇಕಲ್ಲ, ನಾನು ಹುರುಪ್ಲಾಗೆ ಅದೀನಿ. ಮಾಡಾಬಿಡ ಮಗ ನಾನು. ಮಸ್ತ್ ಕಲ್ತಿಲ್ಲ ನಮ್ಮಪ್ಪ ಮಸ್ತ್ ಅಂತ ಕೊಚ್ಚಾಕ್ಬಿಡ್ತಾನ ಆಟ. ಸೀದಾ ಮನೆಗೆ ಹೋಗ್ಬೇಕಪ್ಪ ಅಂತೀನಿ. ಹೇಳ್ರಿ ಹೇಳ್ರಿ. ಅದ ನಮ್ಗೆ ಏನು ಹೇಳಕತ್ತಿದ್ದಲ್ಲ. ಅಲ್ಲ ನೀವ್ ಹೇಳ್ರಿ, ನಾ ಹೇಳಕತ್ತಿ ಬಾಯಾರ ಮಗಳ ಕಣ್ಣ ಕಾಡ್ತೀನಿ ಬಾಯಾರ. ಮಗಳೆಲ್ಲ ಬಾಯಾರ ತಗೊಳ್ರಿ. ಹೇಳಿ ಮೊಮ್ಮಗಳ. ಯಾಕಲ್ಲ ನಿನಗೇನು ಕಣ್ಣು ಗಿಡ ಕಾಣ್ತವಿಲ್ಲ? ಚೆನ್ನಾಗಿ ಕಾಣ್ತಾವ್ರಿ ನಿಮ್ಮ. ಬರ್ಡೇ ಅಂದಂಗ ಈ ಪೆನ್ನಿಂದ ಎಷ್ಟು ಕಡೆ ಇಂಕ ಸುರಿಸಿದೀರ ಗೊತ್ತಾಯ್ತೇನ? ಯಾಕಲ್ಲ ಪಿಡ್ರಿಕೆ ಹೆಂಗಂತ ಮೈಯಾಗ ಮರ ಗಿಡ್ಡಿ ಬಡ್ಡಿ ಚಡ್ಡಿ ಅಂತ ಮಾತಾಡಕತ್ತಿಲ್ಲ. ಯಾಕ ಹೆಂಗೈತಿ ನಮ್ಮ ಮೈಯಾಗ ಅಂತೀರ ಮತ್ತ? ಅದು ಸರಿ, ನಾನು ಅವಾಗಿಂದ ನೋಡ್ತಾ ಇದೀನಿ.
ಸುರ್ಸಿನಿ ಏನು ಮರೆಯೋದು ಸುರ್ಸೋದು ನೀನು ಈ ಚಡ್ಡಿ ಬಗ್ಗೆ ಮಾತಾಡಿದ್ರ ಚಡ್ಡಿ ಲೂಸ್ ಆಕೈತೆ. ಬಾಯಿ ಮುಚ್ಚ ನಿಮ್ಮವನ ಬಾಯಿ ಮುಚ್ಚ. ನಾನು ಅವನಿಂದ ನೋಡ್ತಾ ಇದೀನಿ ಸುರ್ಸಿನಿ ಅಂದಲ್ಲ ಏನು ಕರೆಕ್ಟ್ ಆಗಿ ಟಚ್ ಕೊಡ ನಿಮ್ಮವನ. ನೀ ಎಲ್ಲಿ ಹೇಳಿದ ನಿಮ್ಮ ಹೇಳಕತ್ತಿರೋದು ಏನು ಸುರ್ಸಿಯೋ ದಡ್ಡಣ ಲೇಗಿಡ್ಡಿ ಮತ್ತೆ ಲೆಕ್ಕ ಮಾಡೋ ಕೆಲಸ ಐತಾ? ನಾನು ನಿಂದ ಓಪನ್ ಮಾಡಿ ನನ್ನ ಹೆಣ್ಣು ಅಲ್ಲಾಡ್ಸಿ ಕುರುಸಕ್ಕಿನ ಬಾಯರ ಪೆನ್ನಿನ ಇಂಕ ಏನು ಮರೆಯ ಏನು ಅವರದು ಓಪನ್ ಮಾಡಿ ಸುರ್ಸೋದು ಏನು ಸುರ್ಸೋದು ಇಂಕ ಬೆನ್ನಿನ ಇಂಕಲ್ಲೇನು ಹೌದು. ತಿಳಿತು ಅಪ್ಪ ತಿಳಿತು ಇವಾಗೆಲ್ಲ ತಿಳಿತು ಅಂತ ನೋಡು ಮತ್ತ ತಿಳಿದಲ್ಲ ಅದು ಸರಿ ಅಲ್ಲ ಮತ್ತ ನಿಂದು ಪೆನ್ ಹಿಂಗ ಅಲ್ಲಾಡ್ಸಿದ್ರೆ ಏನ ಇಂಕು ಸುರಿಯೋದಂತಿಲ್ಲ ಮತ್ತ ಹದಿಯರ ಸುಮ್ಮನೆ ಸುರ್ಸಕ್ ಕೊಡ್ಬಾರದಾಳ ನೀರ್ ಅನ್ಕೊಂಡಿಯಣ ನನ್ನ ಗಿಟ್ಟಿ ಅದು ಒಳಗಿನ ನೀರ ಬರಕ್ ಬಾಳ ಕಷ್ಟ ಆಯ್ತಾ ಅಲ್ಲಿಗೆ. ಪೆನ್ನಿನ ನೀರ ಇರ್ಬೇಕು ನೀರಿನ ಕಲ್ಲರ ಇರ್ಬೇಕು ಅಂತೀನಿ ಅದು ಸರಿ ನೀ ಯಾಕ ನಿಮ್ಮ ನನಗ ಆಗ್ಲಲ್ಲ ಗಿಡ್ಡಿ ಅನ್ನಕತ್ತಿಯಲ್ಲ ಗಿಡ್ಡಿ ಅಂದ್ರ ಮೌನ ಸಿಟ್ಟು ನೆತ್ತಿಗೆರಿ ಕಿತ್ತು ಕೈಯ ಕೊಟ್ಟ ಹಾಕಿ ಅದನ್ನ ನೋಡ ಮತ್ತ ನನ್ನ ಹೆಸರು ಗಿಡ್ಡಿ ಅಲ್ಲ ನನಗ ನಿಂಗವ್ವ ಹೆಸರಿಟ್ಟಲ್ಲ ಇಲ್ಲ ಅದರಲ್ಲ ಮಾವಾರ ಎಲ್ಲ ಪ್ರೀತಿಯಿಂದ ನಿಂಗಿ ದಡ್ಡ ನಾನಿಲ್ಲಲೇ, ನಾನು ಜಾಡ ಅದೀನಿ. ತುತ್ತಳಿ ತಿರುಗಿ ಕುರಿ ವ್ಯಾಪಾರ ಮಾಡ್ತೀನಿ. ನನ್ನ ಹೆಸರು ಕೆಂಚಪ್ಪ ಅಂತ ಹೇಳಿ. ಯಾಪಪ್ಪ ಕೆಂಚಪ್ಪ ನನಗೆ ಮುತ್ತಲ್ಲಿ ಕೆಂಚ ಕೆಂಚ ಅಂತ ಕರೀತಾರಲ್ಲ. ಮನೆ ಕೂಡ ಏನಾರ ಒಂದು ಕರೀತಾರ ಹೌದಲ್ಲೇನ ಹೌದೌದು. ನೋಡಪ್ಪ ನನ್ನ ಹೆಸರು ನಿಂಗವ್ವ ನಿಂಗಿ ಕರೆಕ್ಟ್ ನೆನ್ಪಿಡುವ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಮಾತಾಡಕ್ ಅನುಕೂಲ ಆಕತಿ ಕರ್ಕಳಲೆ ನಿಂಗಿ ಬಿಸಿಲೇನೋ ಈ ಮಗ ಎಷ್ಟು ಬರಗೆಟ್ಟ ನೋಡ ಮತ್ತ ರೆಡಿ ಅದೀನಿ ನೋಡ್ ನಾನು. ಏನ್ ಹನ್ನೆರಡಾಗವ ಮಕ್ಕಳು 12 ಮಾಡಿ 13 ರೆಡಿ ಅದೀನಿ. ನಮಸ್ಕಾರ ಕಣ್ಣಣ್ಣ ಇನ್ಯಾಕ RCB ಟೀಮ್ ಕಟ್ಬಿಡು ನೀನ ಈ ಸರಿ ಆದ್ರೂ ಕಪ್ಪು ನಮ್ದು ನಿನ್ನ ಮಕ್ಕಳ ಬಿಟ್ರೆ ನಮ್ದಾಗಲ್ಲ ಬಿಡಪ್ಪ ಹೌದೌದು. ಹೌದಲ್ಲೇನ ಹೌದು. ಹಂಗಾದ್ರೆ ಯಾಕಪ್ಪ ಮಂಚ ಹತ್ತಬಾರ್ದೇನಂತೀನಿ ಅಂದ್ರ ಈ ಕೆಂಚನ ಮಂಚ ಹತ್ತವ ಯಾರಿ ನೀನೇ ನನ್ನ ರಾಣಿ. ನೀನೇ ನನ್ನ ರಚ್ಚ ಹೌದಾ? ಹಾಗಾದ್ರೆ ಬಿಡು ನೀನು ಮಧುರ ಮಧ್ಯಾಕ ತಡ ಮಾಡ್ತೀಯ ನಾಚಬೇಡ ನಾರೇ ನಿನ್ನ ಮಾವ ಬಂದೀನ ಯಪ್ಪ ಮಾವ ಕಣ್ಣ ಕಾಣ್ತಾನೇನ ಮತ್ತೆ ಹೆಂಗ್ ಕಾಣ್ತೀಯ ನೀವು ಕಣ್ಣಾಗ ನಾನು? ನಮ್ ತಾತ ಕಣ್ಣಾಗ ಕಾಣ್ತಾನ ಯಾಕಂದ್ರ ಮಾವ ಹಂಗ ಕರಿಯ ನನಗಿಡ್ಡಿ. ನಾಚಬೇಡ ನಾರೇ ನಿನ್ನ ಮಾವ ಬಂದೀನ ನನ್ನ ಬೇಡಕ್ಕೆ ಬೇಡ ಹುಡುಕಿ ಕೊಡ್ಸಕ ಬಂದೀನ ನನ್ನ ಬೇಡಕ್ಕೆ ಬೇಡ ಹುಡುಗಿ ಕೊಡ್ಸಕ್ಕೆ ಬಂದೀನ ನಾರಿ
ನಾಚಬೇಡ ನಾರಿ ಮಾವ ಬರ್ತೇನ ಎನ್ನ ಬೆಡ್ತಿದ್ದೀರ ಹುಡುಗಿ ಬರ್ತೇನ ಎನ್ನ ಬೆಡ್ತಿದ್ದೀರ ಹುಡುಗಿ ಬರ್ತೇನ ನಾಚಬೇಡ ನಾರಿ ಮಾವ ಬರ್ತೇನ ನಾಚಬೇಡ ನಾರಿ ಮಾವ ಬರ್ತೇನ ಎನ್ನ ಬೆಡ್ತಿದ್ದೀರ ಹುಡುಗಿ ಬರ್ತೇನ ಎನ್ನ ಬೆಡ್ತಿದ್ದೀರ ಹುಡುಗಿ ಬರ್ತೇನ ಚೈನಾ ತಂದಿನಿ ಬಾರ ನಿನ್ನ ಶಬ್ದಗಳ ತಾರ ಚೈನಾ ತಂದಿನಿ ಬಾರ ನಿನ್ನ ಡಂಗಗಳ ತಾರ ಎಲ್ಲಿ ಬೆಳೆದಿಲ್ಲ ಅವರಿಗೆ ಬಲಿಯ ತಂದಿನಿ ಬಾರ ನಿನ್ನ ಚಂಚಗೈ ತಾರ ಬಲಿಯ ತಂದಿನಿ ಬಾರ ನಿನ್ನ ಸೊಟ್ಟಗೈ ತಾರ ಏನ್ ಬೆಳೆದಿಲ್ಲ ನದ್ದ ತಂದಿನಿ ಬಾರ ನಿನ್ನ ಸಿಂಬಳ ಮುಗುತ್ತಾರ ನದ್ದ ತಂದಿನಿ ಬಾರ ನಿನ್ನ ಗೊಣ್ಣೆ ಮುಗತಾರ ಎಲ್ಲಿ ಬಡಿದು ಬೇಡ ಹುಡುಗಿ ನಂದ ನಿಮ್ಮ ದುರ್ಗದಂಗಡಿ ರಾಜಣ್ಣ ಗೊತ್ತೇನು? ಯಾರದಾರ? ನಿಮ್ಮ ದುರ್ಗದಂಗಡಿ ರಾಜಣ್ಣ. ದುರ್ಗದಂಗಡಿ ರಾಜಣ್ಣ. ಹಾ. ಎಲ್ಲಣ್ಣ ಮಾಮ? ಬೆಳೆಸಿದ್ನ ಒಟ್ಟಿ ಕರಗಿಸ್ಬಿಟ್ಟೆ. ನಾನು ಅವನಿಂದ ಕೇಳಬೇಕು ಇವತ್ ಕೇಳ್ತೀನಿ ಹೇಳು. ಭಾರಿ ಟೇಸ್ಟ್ ಮಾಡ್ತಾನೆ ನೋಡು. ಅಲ್ಲ ಇವತ್ ಕೇಳ್ತೀನಿ ಹೇಳು. ಎಷ್ಟ್ ತಿಂಗಳ ನಡೀತೈತ್ ಮಾಮ? ತಿಂಗಳ ಆಗಿಲ್ಲ, ತಿಂದು ತಿಂದು ಬೆಳೆಸಿರೋ ಹೊಟ್ಟೆ. ಒಂದೊಂದ್ಸರಿ ಎಲ್ಲರನ್ನ ಹಾಕತ್ ಹೋಗತ್ತೆ. ಮನೆಗೆ ಲೆಕ್ಕ ಮಾಡೋ ಕೆಲಸ ಐತಿ. ನಾನು ಲೆಕ್ಕ ಮಾಡೋ ಕೆಲಸ ನಾನು ಹೋಗಿ ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಹುಷಾರು ಮಾಮ. ಯಾ ಮಗ? ಹುಡುಕ ಸುಳ ಬಂದ್ರೆ ಮದುವೆ ಎತ್ತ ಕೆಲಸನೇ ಮಾಡ್ತಾನೆ ನೋಡ. ಏನಪ್ಪ ಬರೀ ಇಂಗ್ಲಿಷ್ ಮಾತಾಡ್ತಾರಲ್ಲ. ಬರ್ತೀನಿ ಟಾಟಾ. ಬರ್ತೀನಿ ಬಾಯಾರ. ಇಷ್ಟ ಮಟ್ಟ ಡ್ಯಾನ್ಸ್ ಮಾಡಿ ಬಾಯರ್ ಅಂತ ನೋಡಿ ಅಪ್ಪ. ಟಾಟಾ ರೀ ಮಾಮಾರ, ರೀ ಮಾಮಾರ, ಟಾಟಾ.
ಮಾಡ್ತಾನ ಅಯ್ಯಪ್ಪ. ಬಾಬಾ ರೇ ಪ್ರೇಯಸಿ ಬಳಿವಾರೆ ರಿಪೇರಿ ಯಾರು ಮಾಡ್ಬೇಕ್ರಿ ರಿಪೇರಿ? ನಿಮ್ದು ಮಾಡ್ತೀನಿ, ಅವ್ರದ್ದು ಮಾಡ್ತೀನಿ, ಬಾಜು ಮನೆಯವ್ರಿಗೂ ಮಾಡ್ತೀನಿ, ಮೇಲ್ ಮನೆಯವ್ರಿಗೂ ಮಾಡ್ತೀನಿ, ಕೆಳಗ್ ಮನೆಯವ್ರಿಗೂ ಮಾಡ್ತೀನಿ ರೀ. ಬರ್ರಿ ಅದಕ್ಕೆ ನಿಮ್ದು ತಂದ ತೋರಿಸಿ ಮಾಡಿಸ್ಕೊಂಡು ಹೋಗ್ರಿ ರಿಪೇರಿನ. ನಾ ಏನಾರ ಮುಂದೆ ಹೋದ್ರೆ ಇನ್ನು ಮುಂದೆ ಮಾಡೋ ಮಗನೇ ಅಲ್ಲ. ಅದಕ್ಕೆ ನಿಮ್ದು ತಂದು ತೋರಿಸಿ ಮಾಡಿಸ್ಕೊಂಡು ಹೋಗ್ರಿ ರಿಪೇರಿನ. ನೋಡಿ ಅಣ್ಣಾರೆ, ನಂದು ರಿಪೇರಿ ಮಾಡೋ ಕೆಲಸಪ್ಪ. ಏನಪ್ಪ ರಿಪೇರಿ ಅಂದ್ರೆ ಟಿವಿ ರಿಪೇರಿ ಮಾಡ್ತೀನಿ, ಮಿಕ್ಸಿ ರಿಪೇರಿ ಮಾಡ್ತೀನಿ, ಫ್ಯಾನ್ ರಿಪೇರಿ ಮಾಡ್ತೀನಿ, ಕೆಲಸ ಎಲ್ಲಾ ರಿಪೇರಿ ಮಾಡ್ಕೊಡ್ತೀನಿ ರೀ. ಬರ್ರಿ ಇವತ್ತು 3 ಹಳ್ಳಿ ಸುತ್ತಿದ್ರು, ನಂದು 3 ಖಾಲಿ ಆಗಿಲ್ರಿ, 3 ಖಾಲಿ ಆಗಿಲ್ಲ. ಅದಕ್ಕಾಗಿ ಈ ನಮ್ಮ ಅಜ್ಜಮ್ಮ ದೇವಿ ಜಾತಿ ಒಳಗ ಮಾಡಿ ಏನ್ ಅನ್ಕೊಂಡಿರಿ? ಆಯ್ಲು ಆರಾಮೈತೆ ಹುಡುಗಿ, ಆದ್ರೂ ಚುಟ್ಟು ಅನ್ನಕತ್ತೆ. ಎಲ್ಲರಿಗೂ ಒಂಥರ ಅಂದ್ರೆ ಎಪ್ಪಗೂ ಒಂಥರ ಮರೆಯ ಅನ್ಸುತ್ತಪ್ಪ, ಅನ್ಸುತ್ತ ನಿನಗೂ ಚುಟ್ಟು ಅನ್ಸುತ್ತ. ಮತ್ತೆ ಮಿಸ್ಗಿ ಸಾವಿ ಸುಟ್ಟಿಗಿಟ್ಟು ಹೋದಂತ ಮುಸಾರು ಬಿಟ್ರ ಮಗ ಇಲ್ಲ ಎಲ್ಲ ಮಾಡೋಣ ಕಣ ಕಡ್ದ ಮಗ ಇವ. ತಡ್ಕೊಳ್ರಿ ಬಾಯ್ರೆ, ಯಾಕೆ ಇಷ್ಟ ಅವಸರ ಮಾಡ್ತೀರಿ? ನಂದು ರಿಪೇರಿ ಮಾಡೋ ಕೆಲಸ. ರಿಪೇರಿ ಏನ ಮತ್ತೆ ಯಾಕ ಸುಮ್ಮನೆ ನನ್ನ ಹಿಂದನ ಒಂಟಿ ಹಣ ಸೀಕೆ ತಂದ ಹಿಂದಿಂದ ಸುಧಾಕತ್ತಿಯಲ್ಲ? ಯಾಕ ನಿನಗೆ ಡ್ರಾಗ್ ಏನು? ಓಹೋ, ಅದಕ್ಕಾಗಿ ಸಿಟ್ಟಿ ಬಂದಿರೇನ್ರಿ ಬಾಯ್ರೆ? ನೋಡ್ರಿ ಬಾಯ್ರೆ, ನಂದು ರಿಪೇರಿ ಮಾಡೋ ಕೆಲಸ ಐತಿ. ರಿಪೇರಿ ತಪ್ಪಾದ್ರಿ ಬಾಯ್ರೆ. ಇರ್ಲಿ ಬಿಡು ಅಣ್ಣಗ ನಿನ್ನ ನಾಮಧೇಯ ಅಂದ್ರೆ ಹೆಸರೇನು? ಓಹೋ, ನನ್ನ ಹೆಸರ ನಿಮ್ಮ ಅಪ್ಪನ ಕೇಳ್ತೇನ ನಿಂದ ಹೇಳ.
ನಿನ್ನ ಗಲ್ಲ ಕಚ್ಚಿದ್ರೆ ಬೆಲ್ಲ ಅದ್ರಾಗ ನನ್ನಂಗ ಯಾರು ಇಲ್ಲ ಮಲ್ಲ ಅಂತ ನನಗೆ ಅದ ರವಿಚಂದ್ರನ್ ಪಿಕ್ಚರ್ನಾಗ ಮಲ್ಲ ಮಲ್ಲ ಅವ ಏನ್ರಿ ನೀನು ಅಲ್ಲ ಹೇಳ್ತಾನೆ ಕೇಳು ಕುಲ್ಲಂ ಕುಲ್ಲ ರವಿಚಂದ್ರು ನಮ್ ಇಡೀ ಕರ್ನಾಟಕಕ್ಕೆ ರಸಿಕ ಆದ್ರೆ ಈ ಮಲ್ಲ ಈ ನಮ್ ನಂದಿಬೇರ ತಂಡಕ್ಕೆ ರಸಿಕ ನನಗೆ ಗೊತ್ತಾತೇಳಪ್ಪ ನೀವು ನೋಡಿದ್ರಲ್ಲ ಗೊತ್ತಾಗತ್ತ ಮಾರಯ್ಯ ಎಷ್ಟು ಮನೆ ದೀಪ ಕೆಡ್ಸ್ಕೊಂಡ್ ನಿಮ್ ಮಗ ಅಂತ ಅಲ್ಲ ಅಲ್ಲಿಗೆ ನಮ್ದೇನು ಮುಗಿದಿತ್ತು ಅಲ್ಲ ಅಲ್ಲಿಗೆ ನಾನು ನಿನ್ನ ಹೆಸರು ಕೇಳೋದಿಲ್ಲ ನನ್ನ ಹೆಸರು ಮಲೇಶಿ ಅಂತ ನೀನು ನನ್ನ ಮನಸ್ಸಿಗೆ ಹಿಡಿಸಿದೀಯ ನನಗೆ ಮದುವೆ ಆಗುತ್ತೀಯಾ ಬರ್ತಿದ್ದಂಗ ಮದ್ವೆ ಸುದ್ದಿ ಎತ್ತಿದೆಯಲ್ಲ ನಾನೇನ ಮದ್ವೆಯಾಕ ರೆಡಿ ಆದೀನಿ ಆದ್ರೆ ನಾನು ನಿಂಗ ಮದ್ವೆ ಆದ್ರ ಚಂದಾಗ ನೋಡ್ಕೋತೀಯಾ ನನ್ನ ಚಿನ್ನ ಆಡುಬಿಡು ನನ್ನ ಅಂಗಡಿ ನೀನು ಬಳಕಿದಾಗ
ಅಪ್ಪಾಜಿ ಅಪ್ಪಾಜಿ ಅಶ್ವಿನಿ ಅಶ್ವಿನಿ ಅಣ್ಣ ಪೃಥ್ವಿ ಯಾವಾಗ ಬಂದೆ ಇದು ಇವಾಗ ಬಂದಮ್ಮ. ಚೆನ್ನಾಗಿದೆಯಲ್ಲಮ್ಮ? ಹೌದು. ಅಪ್ಪಾಜಿ ಇಲ್ಲನಮ್ಮ? ಅಪ್ಪಾಜಿ ಒಳಗಡೆ ಇದ್ದಾರೆ. ಅಪ್ಪಾಜಿ ಅಪ್ಪಾಜಿ ಹೊರಗಡೆ ಬನ್ನಿ, ಯಾರು ಬಂದಿದ್ದಾರೆ ಅಂತ ನೋಡಿ ಅಪ್ಪಾಜಿ. ಏನು ಪೃಥ್ವಿ, ಚೆನ್ನಾಗಿದೆಯೇನಪ್ಪ? ಯಾವಾಗ ಬಂದೆ? ಅಪ್ಪಾಜಿ ಚೆನ್ನಾಗಿದ್ದೀರಿ ತಾನೆ? ಅಂದ ಹಾಗೆ ತೇಜಣ್ಣ ಇಲ್ಲ ಅಪ್ಪಾಜಿ? ನಿಮ್ಮಣ್ಣ ತೇಜ ಇಲ್ಲೇ ಹೊರಗಡೆ ಹೋಗಿದ್ದಾನೆ. ತೇಜ ಪರೀಕ್ಷೆ ಹೇಗಿದೆ? ಹೌದು ಪೃಥ್ವಿ, ನಿನ್ನ ಪರೀಕ್ಷೆ ಹೇಗೆ ನಡೆದವಪ್ಪ? ಅಪ್ಪಾಜಿ ಚೆನ್ನಾಗಿ ನಡೆದಿದೆ ಅಪ್ಪಾಜಿ. ನಿನ್ನ ಆಶೀರ್ವಾದ ಮತ್ತು ಅಜ್ಜಮ್ಮನ ಆಶೀರ್ವಾದದಿಂದ ಎಲ್ಲವೂ ಚೆನ್ನಾಗಿ ನಡೆದಿದೆ. ಅಂದಾಗೆ ತೇಜಣ್ಣ ಕಾಣಿಸುತ್ತಲ್ಲ ಅಪ್ಪಾಜಿ? ತೇಜಣ್ಣ ಇಲ್ಲೇ ಹೊರಗಡೆ ಹೋಗಿದ್ದಾನೆ, ಈಗ ಬಂದ್ರು ಬರಬಹುದು. ಅಣ್ಣ ನಿನಗೆ ಅಣ್ಣನ ವಿಷಯ ಗೊತ್ತಲ್ಲ, ಅವನು ಹೊರಗಡೆ ಹೋದ್ರೆ ಮನೆ ಚಿಂತೆನೆ ಬರೋದಿಲ್ಲ. ಯಾವಾಗ್ಲೂ ಹೊರಗಡೆ ಯಾವ್ದಾದ್ರು ಒಂದು ಕೆಲಸನ ಮಾಡ್ತಾನೆ ಇರ್ತಾನೆ. ಅಂದಾಗೆ ಪೃಥ್ವಿ, ನಿನ್ನ ಪರೀಕ್ಷೆ ಎಲ್ಲ ಚೆನ್ನಾಗಿ ಮಾಡಿದ್ಯಾ ತಾನೆ? ಹ್ಞೂ ಮಾಡಿದ್ದೀನಿ ಅಪ್ಪಾಜಿ. ನಿನ್ನ ಆಶೀರ್ವಾದ ಮತ್ತು ಅಜ್ಜಮ್ಮನ ಆಶೀರ್ವಾದದಿಂದ ಎಲ್ಲವೂ ಚೆನ್ನಾಗಿ ಮಾಡಿದ್ದೀನಿ. ನಿಮ್ಮಣ್ಣ ತೇಜ ಅವ ನೋಡು, ನೆನೆದವರ ಮನದಲ್ಲಿ ಎಂಬಂತೆ ನಿಮ್ಮಣ್ಣ ತೇಜ ಬಂದೇ ಬಿಟ್ಟ. ಪೃಥ್ವಿ ಯಾವಾಗ ಬಂದೆ? ಪರೀಕ್ಷೆ ಏನಾಯ್ತು ಪೃಥ್ವಿ? ಅಣ್ಣ ಪರೀಕ್ಷೆ ನಿನ್ನೆ ತಾನೇ ಮುಗಿದಿದೆ. ರಿಸಲ್ಟ್ ಬರಲಿಕ್ಕೆ 2-3 ತಿಂಗಳು ಕಾಯಬೇಕಾಗುತ್ತದೆ. ಆಮೇಲೆ ನನ್ನ ಪರೀಕ್ಷೆ ರಿಸಲ್ಟ್ ಬರುತ್ತೆ ಅಣ್ಣ, ಬರುತ್ತೆ. ಅಣ್ಣ ಅದ್ರ ಬಗ್ಗೆ ನೀನ್ ಯಾಕೋ ಚಿಂತಿಸ್ತೀಯ? 100% ಹೇಳ್ತೀನಿ, ನೀನಂತೂ ಖಂಡಿತವಾಗ್ಲೂ ಪಾಸ್ ಆಗೇ ಆಗ್ತೀಯ. ನೋಡು ತಂಗಿ ಅಶ್ವಿನಿ, ಇವನು ನನ್ನ ತಮ್ಮ. ಗುರಿ ಹೇಳಿದ್ದನ್ನು ತಲುಪುವುದರಲ್ಲಿ ಸಂದೇಹವಿಲ್ಲ. ತಮ್ಮ ಪೃಥ್ವಿ, ನೋಡು ಪೃಥ್ವಿ, ನೀನು ಈ ಮನೆ ಕಡೆ ಕಳಿಸಿದರು ಹೆಚ್ಚಾಗಿ ನಿನ್ನ ಓದಿನ ಕಡೆ ಗಮನವಿಡಬೇಕು, ತಿಳಿಯುತ್ತೆ? ಅಣ್ಣ ನನಗೆ 2-3 ತಿಂಗಳುಗಳು ರಜೆ ಇದೆ. ಅದಕ್ಕೆ ನಿಮ್ಮೆಲ್ಲರನ್ನು ನೋಡಿಕೊಂಡು ಕಾಲ ಕಳೆಯಬೇಕೆಂದು ಬಂದಿದ್ದೇನೆ ಅಣ್ಣ, ಬಂದಿದ್ದೇನೆ. ಪೃಥ್ವಿ ತೇಜ ಒಳ್ಳೇದಪ್ಪ, ಒಳ್ಳೇದು. ಆದರೆ ನಾವು ಆ ವಿಷಕಂಠನ ಹತ್ತಿರ ತೆಗೆದುಕೊಂಡ ಸಾಲದ ಬಾಕಿ 1,27,000 ರೂಪಾಯಿ ಆಗಿದೆ. ಆದಷ್ಟು ಬೇಗ ಅಣ್ಣ ತಮ್ಮ ಇಬ್ಬರು ಸೇರಿ ಆ ಸಾಲವನ್ನು ತೀರಿಸಬೇಕಾಗಿದೆಯಪ್ಪ, ತೀರಿಸಬೇಕಾಗಿದೆ. ಅಪ್ಪಾಜಿ ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ಯಾಕೆ ಏನಾಯ್ತು ಅಪ್ಪಾಜಿ? ಹೇಳು. ತೇಜ, ಪೃಥ್ವಿ, ನಿಮಗೊಂದು ಸತ್ಯ ಸಂಗತಿ ಹೇಳಬೇಕಾಗಿದೆ. ನಾನು ಒಂದು ದಿನ ನಮ್ಮ ಹೊಲದ ಬದುವಿನಲ್ಲಿ ಗುದ್ದಲಿಯಿಂದ ಕಲ್ಲು ಹಾಕುತ್ತಿರುವಾಗ ಒಂದು ಪಾತ್ರೆಯಲ್ಲಿ ಸುಮಾರು 17 ಚಿನ್ನದ ನಾಣ್ಯಗಳು ದೊರೆತವು. ಅದೇ ಖುಷಿಯಿಂದ ಮನೆಗೆ ಬರುತ್ತಿರುವಾಗ ಆ ವಿಷಕಂಡ ತಡೆದು ನಿಲ್ಲಿಸಿ, ದೇವಣ್ಣನವರೇ, ಆ ಬಂಗಾರದ ನಾಣ್ಯಗಳನ್ನು ನನ್ನ ಕೈಗೆ ಕೊಡಿ, ಅವು ಅಸಲಿನ ನಕಲಿನ ಪರೀಕ್ಷಿಸಿ ನೋಡುತ್ತೇನೆ. ಒಂದು ವೇಳೆ ಅವು ಅಸಲಿಯಾಗಿದ್ದರೆ ನಿಮ್ಮ ಸಾಲಕ್ಕೆ ಜಮಾ ಮಾಡಿಕೊಂಡು ಉಳಿದ ನಾಣ್ಯಗಳನ್ನು ಹಿಂದಿರುಗಿಸಿ ಕೊಡುತ್ತೇನೆಂದು ಹೇಳಿದ್ದರಿಂದ ಆ ಚಿನ್ನದ ನಾಣ್ಯಗಳನ್ನೆಲ್ಲ ಅವನ ಕೈಗೆ ಕೊಟ್ಟು ಬಂದಿದ್ದೇನಪ್ಪ, ಅವನ ಕೈಗೆ ಕೊಟ್ಟು ಬಂದಿದ್ದೇನೆ. ಅಪ್ಪಾಜಿ 17 ಚಿನ್ನದ ನಾಣ್ಯಗಳು ಎಂದರೆ 17 ಲಕ್ಷ ರೂಪಾಯಿ ಬೆಲೆ ಬಾಳುತ್ತದೆ. ಅವು ಹಳೆಯ ಕಾಲದ ಚಿನ್ನದ ನಾಣ್ಯಗಳು ಅಪ್ಪಾಜಿ, ಬಹಳ ಬೆಲೆ ಬಾಳುತ್ತದೆ. ಹೌದು ಅಪ್ಪಾಜಿ, ಅವರ ಸಾಲವನ್ನು ತೀರಿಸಿ ನಿಮಗೆ ಸಿಕ್ಕ ಚಿನ್ನದ ನಾಣ್ಯಗಳನ್ನು ನಾನು ವಾಪಸ್ ಕೊಡಿಸುತ್ತೇನೆ ಅಪ್ಪಾಜಿ, ಕೊಡಿಸುತ್ತೇನೆ ಅಪ್ಪಾಜಿ. ಹೌದು, ಈ ತಾಯಿ ಮೇಲಾಡೆ ಅಪ್ಪಾಜಿ, ಈ ತಾಯಿ ಮೇಲಾಡೆ. ಹೌದು ಅಪ್ಪಾಜಿ, ಹೌದು. ಅಪ್ಪಾಜಿ ಇದೇ ರೀತಿ ಮಾತಾಡ್ತಾರೆ ಇಟ್ಕೋತಿರೋ ಹೇಗೆ ಬಂದು ಊಟ ಮಾಡ್ತಿರೋ? ಬರೀ ಆಯ್ತಪ್ಪ, ಎಲ್ಲರ ನಡಿ. ಜೊತೆಲಿ ಕೂತು ಊಟ ಮಾಡೋಣ. ತಂಗಿ ಹೇಳಿಲ್ಲ ಏನು? ತಂಗಿ, ಇದೇ ಸಂತೋಷಗೆ ಒಂದು ಹಾಡನ್ನಾದ್ರೂ ಹಾಡಮ್ಮ. ಒಂದೇ ಸಾಕ? ಒಂದೇ ಸಾಕು. ಒಂದೇನ? ಅಲ್ಲ ಹೇಳಿದ್ರೆ ಇನ್ನೊಂದು ಹೇಳೋದು.
ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ